ಏನು ತಪ್ಪಂತ ನೀವು ಕೇಳಬಹುದು, ನೀವು ಕೇಳಲಿಲ್ಲ ಅಂದ್ರೂ ಹೇಳ್ತೀನಿ ನಾನು. ನೋಡ್ರಿ, ನನ್ನ ಮರ್ಯಾದೆ ಕಳ್ಕೊಳ್ಳಾಗ ನಮ್ಗೆ ಭಾಳ ಇಷ್ಟ ರೀ. ಏನು ತಪ್ಪು ಮಾಡಿದ್ದೆ ಅಂದ್ರೆ ಲವ್ ಮಾಡಿದ್ದೆ ನಾನೊಂದು ತಪ್ಪ. ಕಾಲೇಜಿಗೆ ಹೋಗ್ತೀನಿ ಅಂತ ಮನ್ಯಾಗ ಹೇಳಿ ಬಂದೆ ಅನ್ನಪ್ಪ. ಹುಡುಗಿ ಕರ್ಕೊಂಡು ಹೋಟೆಲ್ಗೆ ಒಯ್ದ ಕುಡಿಸಿದ್ದೆ ತಮ್ಸಪ್ಪ. ನನ್ನ ಬಕ್ರ ಮಾಡಿ ಇನ್ನೊಬ್ಬರು ಕೂಡ ಓಡಿ ಹೋದ್ರಿ ಗಪ್ಚಿಪ್ಪ. ಓಡಿ ಹೋಗ್ಯಾಳಂದ್ರು ಕೂಗು ಹೊಡಿತೀರಿ ಅಂದ್ರೆ ನಿಮ್ಮಂತ ಗಂಡಸ ಮಕ್ಕಳು ಎಲ್ಲಿ ನೋಡಿದ್ರಿ. ನಾ ಮಾತಾಡೋದ ಹಿಂಗೆ ಬಿಜಾಪುರ ಜಿಲ್ಲೆ ಜವಾರಿ ಭಾಷೆ ಜೋಕ್ ಮಾಸ್ಟರ್ ಅಂತ ಬಿರುದು ಕೊಟ್ಟರು ನಮ್ಮ ಪತ್ರಿಕಾ ಮಿತ್ರರು. ಆದ್ರೂ ಸತ್ಯ ಬಂಧುಗಳೇ, ಬ್ಯೂಟಿ ಪಾರ್ಲರ್ದೊಳಗೆ ಕಟ್ಟುಗಳು ಹೋದರು ಕುದುರೆಗಳಾಗಿ ಹೋಗ್ಬಿಡ್ತಾವ. ಬ್ಯೂಟಿ ಪಾರ್ಲರ್ದೊಳಗೆ ಕಟ್ಟುಗಳು ಹೋದರು ಕುದುರೆಗಳಾಗಿ ಹೋಗ್ಬಿಡ್ತಾವ ಅಂತ ಅದೇ ಬಾರಿನೊಳಗೆ ಇಲಿಗಳು ಹೋದ್ರು ಹುಲಿಗಳಾಗಿ ಹೋಗ್ಬಿಡ್ತಾವ. ವೇದಿಕೆ ಬರ್ಮಾಡ್ಕೊಳ್ಳೋ ಖ್ಯಾತ ಗಾಯಕಿ ಕಿಟ್ಟಗಿರಿ ಖ್ಯಾತಿಯ ತೃಪ್ತಿ ಧಾರವಾ. ನಮಸ್ಕಾರ ಎಲ್ಲ ಬೆಳವಣಿಗೆ ಮಂದಿಗೆ. ಹೆಂಗಿದ್ದೀರಿ ನಮ್ಮ ಹುಡುಗರು? ನಮ್ಮ ಹೆಣ್ಮಕ್ಳು ಹೆಂಗಿದ್ದೀರಿ? ಹಾಯ್ ಬಾಯ್ ಅಂದೇ 3 ಎಕರೆ ಹೊಲ ಮಾಡಿಸ್ತಾರೆ. ಹುಷಾರಿರ್ತಾರೆ. ಅವರಿಂದ ಬಾಳ ಹರಡಕತ್ತಲ್ಲ ರೀ ಅವ. ಹರಡಕತ್ತಲ್ಲ. ನಮ್ಮೂರ್ ಸೈಡ್ ಬಂದಿ. ಬಟ್ ಮಾಡಬೇಡ. ನಮ್ಮೂರ್ ಸೈಡ್ ಬಂದಿ. ಬಟ್ ಮಾಡಬೇಡ. ಊರ ಅಕ್ಷರದಾಗಿರಿ ಹೆಚ್ಚಿಗೆ ಮಾತಾಡಿರ. ನನಗೆ ನಿಮ್ಮ ಅವನು 30 ರೂಪಾಯಿ ಪೇರಿಯಲ್ ಅವಲಿ ಲಿಫ್ಟಿಗೆ ಹಚ್ಚಗಳು ನಿಮಗೆ ಇದು ಸಾಕಿರ್ಬೇಕಾದ್ರೆ 270 ರೂಪಾಯಿ ಒಂದು ಕ್ವಾರ್ಟರ್. 270 ರೂಪಾಯಿ ಒಂದು ಕ್ವಾರ್ಟರ್ ನೀರು ಹಾಕಲಾರದೆ ಕುಡಿದು ಹೆಂಡತಿ ಗೊತ್ತಲ್ಲಾರ್ದೆ ಜೀವನ ಮೇಂಟೈನ್ ಮಾಡ್ತೀವಿ. ನಮಗೆ ಗೊತ್ತಿರೋದು ಯಾವ ನಿಂದು? ಪಕ್ಕ ಬಿಜಾಪುರ. ಹೌದು ಬಿಜಾಪುರ. ಹೌದು. ನಾವು ಗೊತ್ತಲ್ಲ ಗಂಡು ಮೆಟ್ಟಿದ್ ನಾಡು. ಹುಬ್ಳಿ ಧಾರವಾಡ ಒಂದೇ ಇದೀವಿ. ಬಿಜಾಪುರದಾಗ ಗೋಲ್ ಗುಂಬಜ್ ಯಾಕೆ ಕಟ್ಸ್ಯಾರ ಗೊತ್ತೈತ್ರಿ? ಎಲ್ಲರಿಗೂ ಗೊತ್ತೈತಿ. ಪ್ರೀತಿಯ ಸಂಕೇತವಾಗಿ ಕಟ್ಸ್ಯಾರ ಅದನ್ನ. ಪ್ರೀತಿಯ ಸಂಕೇತ ಅಂದ್ರಿ? ಹೌದ್ರಿ. ಹೌದು. ನನ್ನ ಪ್ರಕಾರ ಅದು ಪ್ರೀತಿಯ ಸಂಕೇತ ಅಲ್ಲ. ಈ ನಮ್ಮ ಬಿಜಾಪುರ ಮಂದಿಗೆ, ಇಂತ ನಮ್ಮ ಮಂದಿಗೆ ಒಂದು ಮಾತನ್ನ 7 ಸಲ ಕೂಗಿ ಹೇಳ್ಬೇಕು ಅಂದಾಗ ಒಂದು ಮಾತು ಅರ್ಥ ಆಗ್ತೈತಿ ನನ್ನ ಮಕ್ಕಳಿಗೆ. ಅದಕ್ಕೆ ಬಿಜಾಪುರದಾಗ ಗೋಲ್ ಗುಂಬಜ್ ಕಟ್ಸ್ಯಾರ. ನಮ್ಮೂರ್ ಸೈಡ್ ಬಂದೀನಿ ಬಿಡಂಗಿಲ್ಲ. ಆಯ್ತು, ಒಪ್ಪಗೋತೀನಿ. ಬಿಜಾಪುರದೊಳಗೆ ಯಾಕೆ ಗೋಳುಗುಂಟ ಕಟ್ಟಿಸ್ಯಾರ ಅಂದ್ರೆ ನಮಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. ಅದಕ್ಕೆ ಗೋಳುಗುಂಟ ಕಟ್ಟಿಸ್ಯಾರ, ಒಪ್ಪಗೋತೀನಿ. ಆದ್ರೆ ಧಾರವಾಡದಾಗ ಹುಚ್ಚರ ಆಸ್ಪತ್ರೆ ಯಾಕೆ ಕಟ್ಟಿಸ್ಯಾರ ಗೊತ್ತ? ನಿಮಗ ಅನ್ನಕತ್ತನ್ರಿ ಕ್ಯಾಕಿ ಹೊಡಿಬೇಡ್ರಿ. ಹುಚ್ಚರ ಮಕ್ಕಳು ಕಟ್ಟಿಸ್ಯಾರ. ನಮ್ಮ ಹುಡುಗರಿಗೆ ಹೇಳೋದು ಇಷ್ಟ, ಸಮಯ ಬಂದ್ರೆ ಸೆಪ್ಟಿಕ್ರು ಇಂಜೆಕ್ಷನ್ ಮಾಡ್ಕೊಡ್ರಿ, ಅದ್ರ ಲಿಫ್ಟಿಗೆ ಹಚ್ಕೊಂಡು ಹುಡುಗ್ಯಾರನ್ನ. ಒಟ್ಟ ನಮ್ಮ ಧಾರವಾಡದಾಗ ಬರೀ ಮೆಂಟಲ್ ಹಾಸ್ಪಿಟಲ್ ಇಲ್ರಿ. ಧಾರವಾಡನ ವಿದ್ಯಾಕಾಶಿ ಅಂತ ಕರೀತಾರು. 1000 ಜನ ಅಲ್ಲಿ ಕಲಿಯಾಕ್ ಬರ್ತಾರ. ಅಲ್ಲಿ ಬರೀ ಮೆಂಟಲ್ ಹಾಸ್ಪಿಟಲ್ ಇಲ್ಲ, ಡೆಂಟಲ್ ಹಾಸ್ಪಿಟಲ್ ಐತಿ. ಈ ಬಿಜಾಪುರ ಮಂದಿ ಹಲ್ಲ ಸಣ್ಣಗ ಮುರಿದು ಕಳಿಸ್ರಿ. ಥ್ಯಾಂಕ್ ಯು ಸೋ ಮಚ್ ತೃಪ್ತಿ ಅವರ. ಮೊನ್ನೆ ಡಾಕ್ಟ್ರು ಹುಳಕತ್ತಿ ಹಲ ಕಿತ್ಲಾಕ 25,000 ರೂಪಾಯಿ ಕೇಳ್ಯಾರ. ಪುಕ್ಷಟಿ ಕಿತ್ತಿಗಿಡ ಪುಣ್ಯ ಹೇಳ್ತೇವೆ. ತಿಳ್ಕೊರಿ ಬಿಜಾಪುರ ಮಂದಿ ಎಷ್ಟು ಬರಿಗೆಟ್ಟಾರ ಅಂತಂದ್ರು. ಪುಕ್ಷಟಿ ಬಿಟ್ರಿ ಬಂದ್ರೆ ಏನು ಬಿಡೋದಿಲ್ಲ. ಬರಿಗೆಟ್ರ ಅನ್ನಂಗಿಲ್ಲ. ಇದಕ್ಕೆ ರಾತ್ರಿ 12 ಆಯ್ತಂದ್ರೆ ಹದಿಗೆಟ್ಟ ಬರ್ತಾರೆ.